ಎಲ್ಲೋ ಗೆಳೆಯರ ವೆಲ್ಕಮ್ ಬ್ಯಾಕ್ ಟು ದಿ KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇದೇ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಯಾವ ಒಂದು ಕೋರ್ಸ್ ಮಾಡಬೇಕು KCT ಥ್ರೂ ನಾನು ಒಂದು ಕೌನ್ಸಿಲಿಂಗ್ ಅಡ್ಮಿಟ್ ಆಗಬೇಕು, ಕೌನ್ಸಿಲಿಂಗಿಂದ ನಾನು ಸೀಟ್ ತೊಗೋಬೇಕು ಮತ್ತು ಆ ಸೀಟಿಂದ ನಂಗೆ ಯಾವ ಒಂದು ಕೋರ್ಸ್ಗೆ ಎಷ್ಟು ಅಮೌಂಟ್ ಫೀಸ್ ಇದೆ, ಫೀಸ್ ಸ್ಟ್ರಕ್ಚರ್ ಎಷ್ಟು, ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪ್ರತಿಯೊಂದು ವೀಡಿಯೋ ನಿಮಗೆ ಅಪ್ಡೇಟ್ ಆದರೆ ಖಂಡಿತ ಸಿಗುತ್ತೆ, ವಾಟ್ಸಪ್ ಕೂಡ ಜಾಯ್ನ್ ಆಗಿದ್ರು ಸಿಗುತ್ತೆ. ಓಕೆ, ಈಗ ಬಂದುಬಿಟ್ಟು ಡೈರೆಕ್ಟಾಗಿ ವಿಡಿಯೋಕ್ಕೆ ನಮ್ಮೊಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಅಂತ ಏನು ಕರಿತೀವಿ, ಆ ಒಂದು ಅಂಡರಲ್ಲಿ ಬರುವಂಥ ಈ ಎಲ್ಲ ಕೋರ್ಸ್ಗಳು ನಿಮ್ಮ ಎಷ್ಟು ಅಮೌಂಟ್ನ ಫೀಸು ಅವರು ತೊಗೋತಾರೆ ಒಂದೊಂದು ಕೋರ್ಸಿಗೆ ಡೀಟೇಲಾಗಿ ನೋಡೋಣ. ಮೊದಲನೇದಾಗಿ ನಿಮ್ಮ ಒಂದು ಕಾಲೇಜ್ ಯಾವ ಟೈಪಲ್ಲಿ ಬರುತ್ತೆ ಅದು ತುಂಬ ಇಂಪಾರ್ಟೆಂಟ್. ನೀವು ಯಾವ ಟೈಪಲ್ಲಿ ಬರುತ್ತೆ, ನಾನು ಆಲ್ರೆಡಿ ಯಾವ ಟೈಪಲ್ಲಿ ಬರುತ್ತೆ ಅನ್ನೋದು ಕೂಡ ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ಜಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲೇ ನಿಮ್ಮ ಟೈಪ್ ಯಾವುದು, ಆಮೇಲೆ ಯಾವ ಅಂಡರಲ್ಲಿ ಬರ್ತೀರಾ ಕಾಲೇಜು, ಮತ್ತು ಯಾವ ಮೈನಾರಿಟಿನ, ಆಮೇಲೆ ಗೌರ್ಮೆಂಟ ಎಲ್ಲದೂ ಅದ್ರ ಡೀಟೇಲಾಗಿ ಹೇಳಿದ್ದೀನಿ. ಇವಾಗ ನಿಮ್ಮ ಒಂದು ಕಾಲೇಜು ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ವಿಡಿಯೋ ನೋಡ್ತಾ ಇದ್ದಂಗೆ ಅದಕ್ಕೆ ಎಷ್ಟು ಫೀಸ್ ಇರುತ್ತೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೋಬೋದು. ಮತ್ತು ನಿಮ್ಮ ಒಂದು ಕ್ಯಾಟಗರಿ ಇಂಪಾರ್ಟೆಂಟು, ನೀವು ಯಾವ ಕ್ಯಾಟಗರಿ ಅಂಡರ್ ಬರ್ತಾರೆ ಆ ಕ್ಯಾಟಗರಿಗೆ ಎಷ್ಟು ಫೀಸ್ ಇರುತ್ತೆ ನೋಡಿ. ಮೊದಲನೇದಾಗಿ ನಿಮ್ಮ ಒಂದು ಗೌರ್ಮೆಂಟ್ ಕಾಲೇಜ್ ಫಸ್ಟ್ ಇಂಜಿನಿಯರಿಂಗ್ ತೊಗೊಳ್ಳೋಣ. ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ ಬಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಏನಾದರೂ ಅಡ್ಮಿಷನ್ ಮಾಡಿಸಿದ್ರೆ ನೀವು ನಿಮ್ದು ಏನಾದರೂ ಕ್ಯಾಟಗರಿ 2A 2B 3A 3B ಮತ್ತು ಇನ್ಕ್ಲೂಡಿಂಗ್ ಈ ಥರ ಒಂದು ಏನು ಬರ್ತೀರಾ ನೀವೆಲ್ಲ, ಅವರಿಗೆ 42,866 ಆಗುತ್ತೆ. ಇದು ಹೋದ ವರ್ಷದಾಗಿರುತ್ತೆ 2024-25. ಈ ವರ್ಷದ ಮ್ಯಾಕ್ಸಿಮಮ್ ಅಂದರೆ 1 ಇಲ್ಲ 2 ಸಾವಿರ ಜಾಸ್ತಿ ಆಗ್ಬೋದು. ಜಾಸ್ತಿ ಅಂದರೆ 5% ಇನ್ಕ್ರೀಸ್ ಮಾಡ್ತಾರೆ ಪ್ರತಿ ವರ್ಷ ನಾವು ನೋಡ್ದಂಗೆ ನೋಡಿ. ಇದನ್ನು ನಾನು ಇವೆಲ್ಲ ಫೀಸ್ ಹೇಳೋಕ್ಕಿಂತ ಮುಂಚೆ ಎಲ್ಲ ಒಂದು ವಿದ್ಯಾರ್ಥಿಗಳು ಅಮೌಂಟ್ನ ರೆಡಿ ಮಾಡಿ ಇಟ್ಕೊಂಬಿಡಿ. ಯಾವಾಗ ನೀವು ಆಪ್ಷನ್ ಎಂಟ್ರಿ ಮಾಡಿ ಕೌನ್ಸಿಲಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ, ಒಂದು ಕಾಲೇಜ್ ಸಿಕ್ಕಿರುತ್ತೆ, ಎಷ್ಟೋ ಜನಕ್ಕೆ ಅಮೌಂಟ್ನ ಫೀಸ್ ಪೇ ಮಾಡ್ದಿಲ್ಲೇ KCTಯಿಂದ ಕ್ವಿಟ್ ಆಗ್ತೀರಾ. ಅದು ನೀವು ಚಾಯ್ಸ್ ಎಂಟ್ರಿ ಕೂಡ ಕರೆಕ್ಟಾಗಿ ಮಾಡಲ್ಲ. ಚಾಯ್ಸ್ 4 ತೊಗೊಂಡಾದ್ರೂ ಕ್ವಿಟ್ ಮಾಡ್ತೀರಾ, ಇಲ್ಲ ಹಂಗೆ ಸುಮ್ಮನೆ ಪೇ ಮಾಡ್ದಂಗೆ ಬಿಟ್ಟು ಹೋಗ್ತೀರಾ. ನೆಕ್ಸ್ಟ್ ಇಯರ್ ಕೂಡ ನೀವು KCTಲಿ ಪಾರ್ಟಿಸಿಪೇಟ್ ಮಾಡೋದಾಗದಿರೇ ಎಷ್ಟೋ ವಿದ್ಯಾರ್ಥಿಗಳು ಲಕ್ಷಾಂಗಟ್ಟಲೆ ಅಮೌಂಟ್ ಕಳ್ಕೊಂಡು ಮತ್ತು ನೆಕ್ಸ್ಟ್ ಇಯರ್ ಕೂಡ ನೀವು KCT ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬ ವಿದ್ಯಾರ್ಥಿಗಳು ಸಿಗ್ತವೆ. ಎಕ್ಸಾಂಪಲ್ ನೋಡ್ಬೋದು, ನೀವು ತುಂಬ ವಿದ್ಯಾರ್ಥಿಗಳು ಸಿಗ್ತವೆ. ಬೇರೆ ಯೂಟ್ಯೂಬರ್ಸ್ ಬಗ್ಗೆ ಅದರ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಈ ತೊಂದರೆ ಆಗಬಾರ್ದಂದ್ರೆ ಮುಂಚಿತವಾಗಿ ನಾನು ಇದ್ರ ಅಡ್ವಾನ್ಸಾಗಿ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಏನು ಫೀಸ್ ಇದೆ ಅಷ್ಟು ಫೀಸ್ನ ಆದರೂ ರೆಡಿ ಮಾಡಿಟ್ಕೊಂಡಿರಿ. ಮ್ಯಾಕ್ಸಿಮಮ್ ಅಂದರೆ 5% ಅಂದರೆ 1-2 ಸಾವಿರ ನೀವು ಬೇಕಾದ್ರೆ ಲಾಸ್ಟಿಗೆ ಹೆಚ್ಚಿ ಹಾಕೋಬೋದು ಅಮೌಂಟು. ಇಷ್ಟು ರೆಡಿ ಮಾಡಿಟ್ಕೊಂಡಿರಿ. ಮತ್ತು ನನಗೆ ಇಷ್ಟು ಅಮೌಂಟ್ ರೆಡಿ ಮಾಡೋಕ್ಕಿಲ್ಲ ಬ್ರದರ್ ಅಂತಂದರೆ ನೀವು ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡ್ಬೋದು. ಆದರೆ ಫಸ್ಟ್ ಇಯರ್ ಮಾತ್ರ ನೀವು ಎಜುಕೇಷನ್ ಲೋನ್ ಅಪ್ಲೈ ಮಾಡೋಕ್ಕಂದ್ರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ 1 ಇಯರ್ ಫೀಸ್ ಆದರೂ ನೀವು ರೆಡಿ ಮಾಡಿಟ್ಕೊಂಡಿರಬೇಕಾದ್ರೆ ಸೆಕೆಂಡ್ ಇಯರ್ 3rd ಇಯರ್ 4th ಇಯರ್ ಆಗಿದೆ ನಿಮಗೆ ಎಜುಕೇಷನ್ ಬಗ್ಗೆ ನಾನು ಬೇಕಾದ್ರೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಎಜುಕೇಷನ್ ಲೋನ್ ಬಗ್ಗೆ ಅಂತ ಕಮೆಂಟ್ ಹಾಕಿದರೆ ಎಜುಕೇಷನ್ ಲೋನ್ದು ಡೀಟೇಲಾಗಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಜುಕೇಷನ್ ಲೋನ್ ಈ ಥರನ ಅಪ್ಲೈ ಮಾಡಿದ್ರೆ ಈ ಥರ ಅಮೌಂಟ್ ಬರುತ್ತೆ, ಬೇಗನೆ ಬರುತ್ತೆ ಅನ್ನೋದು, ಎಷ್ಟು ಅಮೌಂಟ್ ಎಜುಕೇಷನ್ ಲೋನ್ ಕೊಡ್ತಾರೆ, ಯಾವ ಒಂದು ಬ್ಯಾಂಕ್ದು ಪ್ರತಿಯೊಂದು ಡೀಟೇಲಾಗಿ ಯಾವ ಥರ ಅಪ್ಲೈ ಮಾಡೋದು ಎಲ್ಲ ನಾನು ಕನ್ನಡದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಎಜುಕೇಷನ್ ಲೋನ್ ಅಂತ ಹಾಕಿ ಕಮೆಂಟು, ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ಗೌರ್ಮೆಂಟ್ ಕಾಲೇಜು. ನೀವು ಏನಾದರೂ ಜನರಲ್ ಕ್ಯಾಟಗರಿ ಆದರೆ 42,000 ಇರುತ್ತೆ. ನೀವೇನಾದರೂ SNQ ಕೋಟಾದಲ್ಲಿ ಅಂಡರ್ ಸಿಕ್ಕರೆ ಒಂದು ಗೌರ್ಮೆಂಟ್ ಕಾಲೇಜಲ್ಲಾದರೆ 21,000 ಆದರೆ ಸಿಗುತ್ತೆ ಇಂಜಿನಿಯರಿಂಗಲ್ಲಿ. ಮತ್ತು ನಿಮ್ದು ಏನಾದರೂ ಕ್ಯಾಟಗರಿ SC ST ಆಗಿದೆ ಅಂದರೆ 750 ರೂಪೀಸ್ ಇರುತ್ತೆ ಅಷ್ಟೇ. ಆಮೇಲೆ ಬ್ರದರ್ ನನಗೆ 750 ಆಗಿದೆ ಅಷ್ಟೇನೋ ಫೀಸ್ ಅಂತಂದರೆ ಖಂಡಿತ ಇಲ್ಲಿ ಮಾತ್ರ 750 ನೀವು KEಗೆ ಕಟ್ಟೋದಾಗಿರುತ್ತೆ. ಆಮೇಲೆ ನೀವು ಕಾಲೇಜ್ಗೆ ಹೋದ್ಮೇಲೆ ಏನು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಆದರೆ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ 42,000. ಆದರೆ ಅದನ್ನ ಯಾವ ಥರ ಪೇ ಮಾಡ್ಕೋತಾರೆ ಅಂದರೆ ನೀವು ಒಂದು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಲ್ವ, ಆ ಟೈಮಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ನ ನೀವು ನಿಮಗೆ ಸಿಗೋದಿಲ್ಲ, ಕಾಲೇಜವ್ರಿಗೆ ಕೊಡಬೇಕಾಗುತ್ತೆ. ಇದು ಒಂದು SC ST ಅವರಿಗೆ. ಆದರೆ ನಿಮ್ಮ ಕೈಯಿಂದ ದುಡ್ಡು ಹೋಗ್ತಿಲ್ಲ. SC ST ಅಂದರೆ ಗೌರ್ಮೆಂಟಿಂದನೇ ಬರ್ತೈತೆ, ಗೌರ್ಮೆಂಟಿಂದ ಹೋಗ್ತದೆ. ನಿಮಗೆ ಇದು ಒಂದು ಸೇಫರ್ ಸೈಡ್ 750 ರೂಪೀಸ್ ಕಟ್ಟಿದ್ರೆ. ನೆಕ್ಸ್ಟ್ ನೀವೇನಾದರೂ ಕ್ಯಾಟಗರಿ 1 ಬಂದರೆ ನಿಮಗೆ 21,360 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ನೀವೇನಾದರೂ ಫಾರ್ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್ ಅಂತ ಬಂದರೆ ಅಲ್ಲಿ ನೀವೇನಾದರೂ 42,000 ಆಗಿರುತ್ತೆ. ಜನರಲ್ ಕ್ಯಾಟಗರಿ ಬಂದರೆ SNQ ಕೊಡೋದಂದರೆ 21,000 ಆ್ಯಸ್ ಇಟ್ ಈಸ್ ಏನು ಅಲ್ಲಿ ಏನಿದೆ ಅದೇ ಥರ ಈ ಒಂದು ಫೀಸ್ ಕೂಡ ಶೋ ಆಗುತ್ತೆ ಸೇಮ್. ನೀವೇನಾದರೂ UVC ಅಂದರೆ ನಿಮಗೆ ಬೆಂಗಳೂರಲ್ಲಿ ಇರುವಂಥ ಒಂದೇ ಒಂದು ಕಾಲೇಜ್ ಅಂದರೆ UVC. ಈ ಒಂದು ಕಾಲೇಜ್ ಒಂದು ಸ್ವಲ್ಪ ಡಿಫ್ರೆಂಟ್. ಇದು ಒಂದೇ ಕಾಲೇಜು ನಮ್ಮ ಒಂದು ಡಿಫ್ರೆಂಟ್ ಫೀಸ್ ಸ್ಟ್ರಕ್ಚರ್ ಹೊಂದಿರೋದು. ಜನರಲ್ ಕ್ಯಾಟಗರಿ ಅವ್ರಿಗೆ 48,000 ಇದೆ. ನೆಕ್ಸ್ಟು SNQ ಅಂಡರಲ್ಲಿ ಬಂದರೆ 21,000 ಸಿಗುತ್ತೆ. ಇದರಲ್ಲಿ ಯಾವುದೋ ಒಂದು ಕೋರ್ಸ್ ತೊಗೊಳ್ಳಿ 21,360 ರೂಪೀಸ್ ಇರುತ್ತೆ. SC ST ಅವರಿಗೆ 750 ರೂಪೀಸ್ ಆ್ಯಂಡ್ ಕ್ಯಾಟಗರಿ 1 ಅವ್ರಿಗೆ 21,360 ರೂಪೀಸ್ ಆದರೆ ಆಗಿರುತ್ತೆ. ನೆಕ್ಸ್ಟ್ ಟೈಪ್ 1 ಅಂತ ಬರುತ್ತೆ. ಟೈಪ್ 1 ಟೈಪ್ 2. ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜಸ್ಸು. ಮೈನಾರಿಟಿ ಮತ್ತು ಅನ್ಏಡೆಡ್ ಕೋರ್ಸಸ್ ಏಡೆಡ್ ಕಾಲೇಜಸ್ಸು ಈ ಅಂಡರಲ್ಲಿ ಯಾರು ಬರ್ತೀರಾ ಆ ಒಂದು ಕಾಲೇಜ್ ಫೀಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿಗೆ 1,07,495 ರೂಪೀಸ್ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರು ಕಡಿಮೆ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು 1,07,000 ಇದೆ ಒಂದೇ ಸರಿ 7,000 ತೆಗಿತಾರೆ. ಖಂಡಿತಲ್ಲ 1,10,000 ಆಗುತ್ತೆ ಪಕ್ಕ, ಗ್ಯಾರಂಟಿ ಕೊಡ್ತೀನಿ ನಾನು. ಬೇಕಾದ್ರೆ ನೋಡಿ 1,07,000 ಮೇಲೆ ಇರುತ್ತೆ. ನೆನಪಿಕೊಂಡಿರಿ, ಇಷ್ಟು ಅಮೌಂಟ್ನ ನೀವು ರೆಡಿ ಮಾಡಿಕೊಂಡಿರಿ. ಯಾರು ಕ್ಯಾಟಗರಿ ಅಂದರೆ ಜನರಲ್ ಮೆರಿಟಲ್ಲಿ ಬರ್ತೀರ ಲೈಕ್ 2A 2B 3A 3B ಈ ಎಲ್ಲ ಒಂದು ವಿದ್ಯಾರ್ಥಿಗಳು 1,07,000 ಮೇಲೆ ಅಮೌಂಟ್ ಇಟ್ಕೊಂಡಿರಿ. ಆಮೇಲೆ ನಿಮಗೇನಾದರೂ SNQ ಕೋಟಾದಲ್ಲಿ ಸಿಕ್ಕರೆ 31,365. ಇದು ಕೂಡ 1,000 ಜಾಸ್ತಿನೇ ಆಗ್ಬೋದು ಈ ವರ್ಷ.
SC/ST ಅವರಿಗೆ 705 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1 ಬಂದರೆ ನಿಮಗೆ 85,000 ಆದರೆ ಸಿಗುತ್ತೆ, 85,989 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ಟೈಪ್ 2 ಬಂದರೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಮತ್ತು ಅನ್ಏಡೆಡ್ ಕೋರ್ಸಸ್. ಏಡೆಡ್ ಕಾಲೇಜಸ್ ಸೇಮ್ ಅದೇ ಟೈಪ್ 1 ಟೈಪ್ 2 ಅಲ್ಲಿ ಬರ್ತಾ ಇದು ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಈ ಒಂದು ಟೈಪ್ 2 ಅಲ್ಲಿ ಯಾರು ಬರ್ತೀರಾ ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 1,15,956, ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಮತ್ತು ನೀವು SNQ ಕೋಟಾದಲ್ಲಿ ಬಂದರೆ 31,365, SC/ST ಅವರಿಗೆ 755 ಮತ್ತು ನಿಮಗೆ ಕ್ಯಾಟಗರಿ 1 ಬಂದರೆ 94,450 ರೂಪೀಸ್ ಅದರಾಗಿರುತ್ತೆ. ನೆಕ್ಸ್ಟು ಡಿಮ್ಯಾಂಡ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಬರ್ತಾವಲ್ಲ, ಆ ಅಂಡರಲ್ಲಿ ಬರುವಂಥ ಕೋರ್ಸಸ್ಗೆ 1,07,490 ರೂಪೀಸ್ ಇಂಜಿನಿಯರಿಂಗ್ ಕಾಲೇಜು ಪ್ರೈವೇಟ್ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ. ಇಲ್ಲಿ ನಿಮಗೆ SNQ ಕೋಟಾದಲ್ಲಿ ಇಲ್ಲಿ ಸೀಟ್ ಇರೋಲ್ಲ ಡಿಮ್ಯಾಂಡ್ ಪ್ರೈವೇಟ್ ಯೂನಿವರ್ಸಿಟಿಲಿ. ಮತ್ತು ಮಿಕ್ಕಿದ್ದು 705 ರೂಪಾಯಿ SC/ST ಅವರಿಗೆ, ಮತ್ತು ಈ ಕ್ಯಾಟಗರಿ ಅವರಿಗೆ 85,989 ಆಗಿರುತ್ತೆ. ನೆಕ್ಸ್ಟು ಬಿ ಫಾರ್ಮಾ ಕೋರ್ಸಸ್ ಯಾರು ಮಾಡ್ತೀನಿ ಅಂತ ಬಂದರೆ ಅವ್ರಿಗೆ ಇಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ SNQ ಕೋಟಾ ಸಿಗೋಲ್ಲ. ಇಂಜಿನಿಯರಿಂಗ್ ಮಾತ್ರ SNQ ಕೋಟಾ ಸಿಗುತ್ತೆ, ಮಿಕ್ಕಿದವ್ರು ಯಾವ ಒಂದು ಕೋರ್ಸಲ್ಲಿ ಆದರೂ SNQ ಕೋಟಾ ಇರೋದೇ ಇಲ್ಲ, ಅರ್ಥ ಮಾಡ್ಕೊಂಬಿಡಿ. SNQ ಕೋಟಾ ನನಗೆ ಬೇರೆ ಕೋರ್ಸಲ್ಲಿ SNQ ಕೋಟಾ ಸಿಗುತ್ತೆ ಖಂಡಿತ ಸಿಗೋಲ್ಲ. ಓನ್ಲಿ SNQ ಇರೋದು ಇಂಜಿನಿಯರಿಂಗು, ಅದು ಮತ್ತು SC/ST ಅವ್ರಿಗೂ ಸಿಗೋಲ್ಲ, ಓನ್ಲಿ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಮಾತ್ರ. ನೆಕ್ಸ್ಟ್ ನೀವು ಬಿ ಫಾರ್ಮಾ ಕೋರ್ಸ್ ಮಾಡ್ತೀನಿ ಇಲ್ಲ ಬಿ ಫಾರ್ಮಾ ನೋಡಬೇಡ. ಫಸ್ಟು ಗೌರ್ಮೆಂಟ್ ಕಾಲೇಜಸಲ್ಲಿ ಏನಾದರೂ ಸಿಕ್ಕರೆ ನಿಮಗೆ 14,000, ಮತ್ತು ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ SC/ST ಅವರಿಗೆ 750 ಇರುತ್ತೆ, ಕ್ಯಾಟಗರಿ ಅವನಿಗೆ 6,250 ಇರುತ್ತೆ. ಅನ್ಏಡೆಡ್ ಕಾಲೇಜಸ್ ಅಂತ ಬಂದರೆ ನಿಮಗೆ 26,750 ಇರುತ್ತೆ. SC/ST ಅವರಿಗೆ ಆ್ಯಸ್ ಇಟ್ ಈಸ್ 750 ರೂಪೀಸ್ ಇರುತ್ತೆ. ಆಮೇಲೆ 18,000 ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಅದೇ ಇರುತ್ತೆ. ನೆಕ್ಸ್ಟು ಫಾರ್ಮಾ ಡಿ ಮಾಡ್ತೀನಿ ಅಂದರೆ ನಿಮಗೆ ಅನ್ಏಡೆಡ್ ಕಾಲೇಜಸ್ಸಲ್ಲಾದರೆ ನಿಮಗೆ 67,750 ರೂಪೀಸ್ ಆಗುತ್ತೆ. SC/STಗೆ ನಾರ್ಮಲ್ 750 ರೂಪೀಸ್. ಆಮೇಲೆ ಕ್ಯಾಟಗರಿ 1 ಸ್ಟೂಡೆಂಟ್ಗಾದರೆ 67,750 ರೂಪೀಸ್ ಆಗಿರುತ್ತೆ. ಫಾರ್ಮಾ ಸೈನ್ಸ್ ಕೋರ್ಸಸ್ ಫಾರ್ ಸೆಮಿಸ್ಟರ್ಗೆ ಮತ್ತು ಅಗ್ರಿಕಲ್ಚರ್ ಈ ಥರ ಮಾಡ್ತೀನಿ ಅಂತ ಒಂದು ವಿದ್ಯಾರ್ಥಿಗಳು ಏನಿರುತ್ತೆ ಆ ಒಂದು ಸ್ಟೂಡೆಂಟ್ಸ್ಗಾದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಾದರೆ ಅಲ್ಲಿರೋದು ಗೌರ್ಮೆಂಟ್ ಕಾಲೇಜಸ್ಸು 36,725 ರೂಪಾಯಿ ಆಗಿರುತ್ತೆ. ಯಾರು ಅಗ್ರಿಕಲ್ಚರ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. SC ನೋಡಿ ಇಲ್ಲಿ ಮಾತ್ರ ನಿಮ್ಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರು ಆ್ಯನ್ಯಲ್ ಇನ್ಕಮ್ಮು 2.5 ಲ್ಯಾಕಿಗಿದೆ ಆ ಒಂದು SC ಸ್ಟೂಡೆಂಟ್ಸ್ಗಾದರೆ ನಿಮಗೆ 750 ರೂಪೀಸ್. ಬಟ್ ಅದೇ ಬೇರೆ ಇನ್ನೊಂದು ಹೇಳಿದ್ರೆ ST ಇದೆ ಆ ಒಂದು ಸ್ಟೂಡೆಂಟ್ಸ್ಗಾದರೆ 18,738 ರೂಪೀಸ್ ಇದೆ. ಕ್ಯಾಟಗರಿ 1ಗೆ 36,725 ಜನರಲ್ ಇದ್ದಂಗೆ ಇದೆ. ನೆಕ್ಸ್ಟು BVC ವೆಟರ್ನರಿ ಕೋರ್ಸ್ ಮಾಡ್ತೀನಿ ಅಂದವ್ರಿಗೆ ಗೌರ್ಮೆಂಟ್ ಕಾಲೇಜಲ್ಲಾದರೆ 70,000 ಇದೆ. ನೆಕ್ಸ್ಟು SC/ST ಅವ್ರಿಗೆ ಆದರೆ SC ಆದರೆ 12,225, STಗಾದ್ರೆ 70,470. ಆಮೇಲೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಾದ್ರೆ ಅದು ಸೇಮ್ ಇದೆ. ನೆಕ್ಸ್ಟು ಫಿಶರೀಸ್ ಮಾಡ್ತೀನಿ, ಡೈರಿ ಸೈನ್ಸ್ ಮಾಡ್ತೀನಿ, ಈ ಒಂದು ಕೋರ್ಸ್ಗಳಿಗಾದರೆ ನಿಮಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಾದರೆ ಅದೇ ಗೌರ್ಮೆಂಟ್ ಕಾಲೇಜಸ್ಸೇ ಇರೋದು 37,000. ನೆಕ್ಸ್ಟು SC/ST ಅವರಿಗೆ 11,400 ಮತ್ತು 37,000 ಕ್ಯಾಟಗರಿ 1ಅವ್ರಿಗೂ 37,000 ಇದೆ. ಲಾಸ್ಟ್ ಬಂದು ಯೂನಿವರ್ಸಿಟಿ ಫೀಸ್ ಕೂಡ ಪೇ ಮಾಡ್ತಾರೆ. ಒಂದು ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ 10,610 ನೋಡು. ಏನು ಅಬೌವ್ ಮೆನ್ಷನ್ ಮಾಡಿದ್ದೀನಿ ನೋಡಿ, ಅಬೌವ್ ಟೇಬಲ್ ಇನ್ಕ್ಲೂಡಿಂಗ್ ಫೀಸ್ ಇನ್ ಅಬೌವ್ ಟೇಬಲ್ ಅಂತ. ಅಲ್ಲಿ ಏನು 1,17,000 1,07,000 ಇರುತ್ತೆ, ಆ ಫೀಸ್ ಜೊತೆ 10,610 ರೂಪಾಯಿ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಖಂಡಿತ ಎಲ್ಲ ಒಂದು ಕಾಲೇಜರು ಕೂಡ ಚಾರ್ಜ್ ಮಾಡೇ ಮಾಡ್ತಾರೆ. ಯಾಕಂದರೆ ಯಾವ ಒಂದು ಕಾಲೇಜವರು ₹1 ಬಿಡೋಕ್ಕೂ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಎಲ್ಲೋ ಒಂದು ನಂಬರ್ ಆಫ್ ಫ್ಯೂ ಕಾಲೇಜಸ್ ಮಾತ್ರ ಈ ಫೀಸ್ನ ಚಾರ್ಜ್ ಮಾಡಲ್ಲ. ಬಟ್ 90% ಎಲ್ಲ ಕಾಲೇಜಲ್ಲಿ 10,000 ಇಸ್ಕೋತಾರೆ. ಮತ್ತು ಆರ್ಟಿಕಲ್ಸಸ್ ಬಂದರೆ 11,260, ಬಿ ಫಾರ್ಮ್ ಬಂದರೆ 5,000, ಫಾರ್ಮಾ ಡಿ ಬಂದರೆ 4,700 ಇಷ್ಟು ಆಗಿರುತ್ತೆ. ಮತ್ತು ಆರ್ಕಿಟೆಕ್ಚರ್ಸ್ ಕೋರ್ಸ್ ಅಪಾರ್ಟ್ ಫ್ರಮ್ ದಿ ಅಬೌವ್ ಫೀಸ್ 650 ರೂಪೀಸ್ ಎಕ್ಸ್ಟ್ರಾ ಕೇಳ್ತಾರಂತೆ. ಆಮೇಲೆ 10,000 ಅದರ್ ಫೀಸ್ ಇನ್ಕ್ಲೂಡಿಂಗ್ ಅಬೌವ್ ಟೇಬಲ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಖಂಡಿತ. ಮತ್ತು 20,000 ಫೀಸ್ ಇನ್ಕ್ಲೂಡಿಂಗ್ ಅಬೌವ್ ಟೇಬಲ್ ಅನ್ಏಡೆಡ್ ಆ್ಯಂಡ್ ಪ್ರೈವೇಟ್ ಡಿಮ್ಯಾಂಡ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಇಷ್ಟು ಅಮೌಂಟ್ ಎಕ್ಸ್ಟ್ರಾ ಕೇಳ್ತಾನೆ ಇರ್ತಾರೆ. ನೋಡಿ ನೀವೇನಿಲ್ಲ ಅಮೌಂಟ್ ನೋಡಿದರೆ ಇದಕ್ಕಿಂತ ಎಷ್ಟು ಅಮೌಂಟ್ ಇರುತ್ತೆ. ಅದಕ್ಕೆ ಮಿನಿಮಮ್ ಇಷ್ಟು ಫೀಸ್ ಆದರೆ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಒಂದು ಏನು ಸೀಟ್ ಸಿಕ್ಕಿರುತ್ತೆ, ಆಪ್ಷನ್ ಎಂಟ್ರಿ ಸಿಕ್ಕಿದ ತಕ್ಷಣ ನಿಮಗೆ ಆದಷ್ಟು ಬೇಗನೆ ಈಗ ನೀಟ್ ರಿಸಲ್ಟ್ ಕೂಡ ಆದಷ್ಟು ಬೇಗ ಬರುತ್ತೆ. ನೆಕ್ಸ್ಟ್ KCT ಆಪ್ಷನ್ ಎಂಟ್ರಿ ಬೇಗ ಮಾಡ್ತೀರಾ, ಕಾಲೇಜ್ ಏನೋ ಸಿಗುತ್ತೆ. ಕಾಲೇಜ್ ಸಿಕ್ಕಿದ ತಕ್ಷಣ ನೀವು ಫೀಸ್ ರೆಡಿ ಇತ್ತಂದರೆ ನಿಮಗೆ ಸೆಕ್ಯೂರಾಗಿ ಅಡ್ಮಿಷನ್ ಮಾಡ್ಕೊಂಡು ನಿಮ್ಮ ಸೀಟಲ್ಲಿ ನೀವು ಅಡ್ಮಿಷನ್ನ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ತೀರಾ. ಇಲ್ಲಾಂದರೆ ತುಂಬ ಕಷ್ಟ. ನೀವೇನು ಎಜುಕೇಷನ್ ಲೋನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಅವರಾದರೂ ಅಷ್ಟೇ ಫಸ್ಟ್ ಇಯರ್ದು ನೀವೇನಾದರೂ ಗೊತ್ತಿಲ್ಲ ಫಸ್ಟ್ ಇಯರ್ ಫೀಸ್ನ ರೆಡಿ ಮಾಡಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಅನ್ನಷ್ಟೆಲ್ಲ ನಿಮ್ಮ ಎಜುಕೇಷನ್ ಲೋನು ಬೇಗನೆ ಸ್ಯಾಂಕ್ಷನ್ ಆಗುತ್ತೆ. ಈಗ ನೀವು ಎಜುಕೇಷನ್ಗೆ ನೀವು ಈಗೇ ಅಪ್ಲೈ ಮಾಡಬೇಕು. ಈಗ ಅಪ್ಲೈ ಮಾಡಬೇಕಂದ್ರೆ ಕಾಲೇಜಿಂದ ನಿಮ್ಗೆ ಅಡ್ಮಿಷನ್ ಆರ್ಡರ್ ಬೇಕು. ಆಮೇಲೆ KCTಲಾದ್ರೆ ಅಡ್ಮಿಷನ್ ಆರ್ಡರ್ ಬೇಕು. ಅದು ಎಲ್ಲಿ ಇಲ್ಲ. ಎಜುಕೇಷನ್ ಲೋನ್ ಮಾಡಬೇಕಂದ್ರೆ ಅಡ್ಮಿಷನ್ ಆರ್ಡರ್ ಬೇಕೇ ಬೇಕು. ಅದು ಯಾವಾಗ ಸಿಗುತ್ತೆ? KCTಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಚಾಯ್ಸ್ ಅಂತ ತೊಗೊಂಡಾಗ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅದು ಯಾವಾಗ ಬರುತ್ತೆ? ನೀವು ಫೀಸ್ ಪೇ ಮಾಡಿದಾಗ. ನೋಡಿ, ಎರಡು ಲಿಂಕ್ ಇದೆ, ಅರ್ಥ ಆಯ್ತು. ಅದಕ್ಕೋಸ್ಕರ ನೀವು ಫಸ್ಟ್ ಇಯರ್ ಫೀಸ್ ಖಂಡಿತ ಪೇ ಮಾಡಬೇಕು. ಸೆಕೆಂಡ್ ಇಯರ್ಲಿ ನೀವು ಫಸ್ಟ್ ಇಯರ್ದು ಫೀಸ್ ಮತ್ತು ಫೋರ್ತ್ ಇಯರ್ ಫೀಸು ಎಜುಕೇಷನ್ ಲೋನಿಂದ ತೊಗೋಬೋದು ಅಮೌಂಟ್ನ. ಆವಾಗ ನೀವು ನೆಕ್ಸ್ಟ್ ಎಜುಕೇಷನ್ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಎಜುಕೇಷನ್ ಲೋನ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬಟ್ ಬೇಸಿಕ್ ಫೀಸ್ ಮಾತ್ರ ನೀವು ರೆಡಿ ಮಾಡಿ ಇಟ್ಕೊಳ್ಳೇಬೇಕು. ಇಷ್ಟೇ ವಿದ್ಯಾರ್ಥಿಗಳು. ಯಾಕಂದರೆ ಮುಂದೆ ಅವಘಡ ಆಗಬಾರ್ದು. ಮುಂದೆ ನನಗೆ ಇಷ್ಟು ಅಮೌಂಟ್ ಬಗ್ಗೆ ಐಡಿಯಾ ಇರಲಿಲ್ಲ, ಅದೆಲ್ಲ ಮುಂದೆಗಿಂತ ನಾವು ಅಡ್ವಾನ್ಸ್ ತಿಳ್ಕೊಂಡಿದ್ರೆ ಎಲ್ಲ ಸ್ಟೂಡೆಂಟ್ಸು
ಒಂದು ಸ್ವಲ್ಪ ಮುಂದೆ ಗೊತ್ತಿರುತ್ತೆ ಇಷ್ಟು ಈ ಕೋರ್ಸ್ಗೆ ಇಷ್ಟು ಫೀಸ್ ಪೇ ಮಾಡಬೇಕು, ಇಷ್ಟು ಅಮೌಂಟ್ ರೆಡಿ ಮಾಡ್ಕೋಕೆ ಅಪ್ಪ ಅಮ್ಮ ಹೇಳಿದ್ರೆ ಅವ್ರು ಹೆಂಗೋ ರೆಡಿ ಮಾಡಿ ಇಟ್ಕೋತಾರೆ. ಯಾಕಂದ್ರೆ ಓದಿಸ್ಬೇಕಂತ ಕೂತಿದ್ದಾರೆ ಅಂದರೆ ಪೇರೆಂಟ್ಸು ಹೆಂಗಾದರೂ ಕಷ್ಟಪಟ್ಟಾದರೂ ಓದಿಸ್ತಾರೆ. ಅಷ್ಟೇ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಂದರೆ ನಿಮ್ಮ ಒಂದು ಫ್ರೆಂಡ್ಸ್ಗಾದ್ರೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ. ಈ ಥರ ಇನ್ಫಾರ್ಮೇಟಿವ್ ಕೊಟ್ಟಾಗಾದರೂ ಒಂದು ಸಪೋರ್ಟ್ ಮಾಡಿ. ಯಾಕಂದರೆ ಎಲ್ಲ ಕಡೆಯಿಂದ ವೀಡಿಯೋ ಮಾಡ್ತಾಯಿದ್ವಿ, ತಿಳ್ಕೊಂಡ್ವಿ ಇನ್ಫಾರ್ಮೇಷನ್ನ. ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕರೆ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಉತ್ಸಾಹಕತೆಯಿಂದ ಮಾಡ್ಬೋದು. ಮುಂದೆ ಏನೋ ಒಂದು ಅಪ್ಡೇಟ್ ಬಂದರೂ ನಮ್ಗೆ ಚಾನಲಲ್ಲಿ ಸಿಗುತ್ತೆ. ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಅಷ್ಟೇ. ವೀಡಿಯೋ ಇಷ್ಟ ಆಯ್ತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.